ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆಬೆನು ದೇವ ಅರಿತು ಬೆರೆತು ನೆನೆಬೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಕೃಷ್ಣ ಕಪಟ ನಾಟಕ ಸೂತ್ರಧಾರಿ ನಾನವೇ ಉಪ ನಾನ ವಿಹಾರಿ ನಾನವೇ ಉಪ ಗಾನ ವಿಹಾರಿ ಆನಂದ ಪರಮಾನಂದ ಆನಂದ ಪರಮಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆಬೆನು ದೇವ ಅರಿತು ಬೆರೆತು ನೆನೆಬೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಾಂತಾಕಾರ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆಬೆನು ದೇವ ಅರಿತು ಬೆರೆತು ನೆನೆಬೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಮಾಯೆ ಶ್ರೀಕೃಷ್ಣ ಪರಮಾತ್ಮನು ಮಾನವರ ಮೋಕ್ಷಕ್ಕಾಗಿ ದಾನವರ ನಾಶಕ್ಕಾಗಿ ಇನ್ನೂ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದನಾದರೂ ಪರಮಾತ್ಮನ ನಟನೆಯು ಸಂಪೂರ್ಣವಾಗಿ ಮುಗಿದಿಲ್ಲವೆಂದು ತೋರುತ್ತಿರುವುದು. ಪರಮಾತ್ಮನು ಪವಡಿಸಿರುವರು. ನಾನು ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು. ಏನಿ ಪವನದ ಶೃಂಗಾರ ವೈಭವ ವಿವಿಧ ಮಣಿ ಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶವಶನವಾಗಿ ಕೈಗೊಳಿಸುತ್ತಿರುವುದರಿಂದ ಈ ಮಾಧವನರ ಮನೆ ಇರಲಿ, ಇನ್ನೂ ಮುಂದೆ ಹೋಗಿ ನೋಡುವೆನು.
ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ತಾರಂಗ ಪಕ್ಷಿಗಳಿಗೆ ನಗುತ್ತಿವೆ ನವಿಲು ತಾರಂಗ ಪಕ್ಷಿಗಳಿಗೆ ನಗುತ್ತಿವೆ ಮುದ್ದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ ದೇವಲೋಕದಿಲೋಕವೇ ಬಿರುಗಿ ಧರ್ಗಿಳಿದಂತಿದೆ ದೇವಲೋಕದಿಲೋಕವೇ ಬಿರುಗಿ ಧರ್ಗಿಳಿದಂತಿದೆ ಎನಿದು ಈ ಕೃಷ್ಣನ ದರ್ಪದ ಸಿರಿತನ ಎನಿದು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ಎತ್ತ ನೋಡಿದ ರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಕಲಾ ಚಾತುರ್ಯ ಚಮತ್ಕಾರ ಇದೇನಿದು ನಯನ ಮನೋಹರವಾದ ಈ ಸುಂದರವಾದ ಶಿಲಾಬಾಲಕೆಯ ಭಾವಭಂಗಿಗಳು ಅದಾವ ಮಹಾಶಿಲ್ಪಿಯ ಕೈ ಚಾತುರ್ಯವು ಬಳ್ಳಿಯಲ್ಲೇ ಬಳುಕು ನೀಡುವ ನಡುವು ಮಿಂಚಿನಂತೆ ಒಳೆವ ನಯನಗಳು ಸಂಪಿಗೆ ಎಳೆಸಿದಂತಹ ನಾಸಿಕ ಅದು ಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ರಂಭ ಮೇನಕೆ ಊರ್ವಶಿ ಲೋಕೋದಮೆಯರ ಸೌಂದರ್ಯವೇ ಬೆರಗಿಳಿದು ಬಂದಂತೆ ಭಾಸವಾಗುತ್ತಿರುವುದಲ್ಲ ಅಬ್ಬಾ ಈ ಸುಂದರ ಶಿಲಾಬಾಲಕೆಯರ ಸೌಂದರ್ಯವನ್ನು ವರ್ಣಿಸಲ ಸಾಧ್ಯ ಈ ಚಂದ್ರಕುಲ ಚಕ್ರೇಶ್ವರನ ಚಿತ್ತ ಚಾಂಚಲ್ಯಗೊಳಿಸಿದಂತಹ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಪರವಶನಾದೆ ಈ ನರ್ತಕಿಯರನ್ನೊಮ್ಮೆ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ
ಕುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ನರ್ತಕಿಯರೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ನರ್ತಕಿಯರೇ ರಣರಂಗಧೀರ ಪ್ರಚಂಡ ಕೌರವ ರಣರಂಗಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರತೊಳುಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರತೊಳುಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಜಯದರೆ ಈ ಸರದಾರ ಕುಡಿಮೀಸೆಯದರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಗುರು ಸಾರ್ವಭೌಮನಿಗೆ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಚಲದಂಗ ಮಲ್ಲನಿಗೆ ಇದೇನಿದು ಎಲ್ಲವೂ ಕನಸಿನಂತೆ ಮೋಸವಾಗುತ್ತಿರುವುದಲ್ಲ. ಓ, ಇದೆಲ್ಲವೂ ಆ ಕೃಷ್ಣನ ಮಾಯೆ. ಕೃಷ್ಣ ಈ ನಿನ್ನ ಮಾಯಾ ಶಯನಾಗಾರವನ್ನು ನೋಡಿ ಬೆರಗಾಗುವವನಲ್ಲ, ಈ ಛಲದಂಗಮಲ್ಲ, ಸಸೋದರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ ಗಾಂಧಾರಿ ದೇವಿಯ ಗರ್ಭಸಂಜಾತ ಶತ್ರುಧ್ವಂಸ ಧುರೀಣ ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಅರಮನೆಗಿಂತಲೂ ಸಾಮಾನ್ಯ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಸಾತ್ಯಕಿ ಇಲ್ಲೇ ಇರುವರು. ಸಾತ್ಯಕಿ ಗೌರವೇಶ್ವರ ಕೃಷ್ಣನಲ್ಲಿರುವರು. ಶ್ರೀಕೃಷ್ಣ ಪರಮಾತ್ಮರು ವಿಶ್ರಾಂತಿಯನ್ನು ಪಡೆಯುತ್ತಿರುವರು. ಇಂದೇನು ಎಚ್ಚರಗೊಳ್ಳುವರೋ ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ. ಏನು, ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಆ ನಿಮ್ಮ ಕೃಷ್ಣನು ನಿದ್ರಿಸುತ್ತಿರುವನೇ. ವಿರಾಟರಾಜನ ಮನೆಯ ಮಗಳ ಮದುವೆ ಸಂದರ್ಭದಲ್ಲಿ ಅನೇಕ ರಾತ್ರಿಗಳು ಜಾಗರಣೆ ಮಾಡಿದಂತೆ ತೋರುತ್ತಿರುವುದು. ಅದು ಹಾಗಿರಲಿ ಸಾತ್ಯಕಿ. ಗೌರವೇಶ್ವರ ನಿನ್ನಲ್ಲಿ ನನ್ನದೊಂದು ಮಾತಿರುವುದು. ಆ ವಿಚಾರವನ್ನು ತಿಳಿಸುವಂತರಾಗಿ. ನಮಗೂ ಆ ಪಾಂಡವರಿಗೂ ಭೀಕರವಾದ ಸಂಗ್ರಾಮ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು.
ಶ್ರೀಕೃಷ್ಣ ಪರಮಾತ್ಮನು ಯಾರ ಪಕ್ಷವನ್ನು ವಹಿಸುವನೋ ನಾವುಗಳು ಸಹ ಅದೇ ಪಕ್ಷವನ್ನು ವಹಿಸುವೆವು. ಸರಿಯಾದ ಮಾತು ಶಾಸ್ತ್ರಕ್ಕೆ. ಈ ಬಾರಿ ಕೃಷ್ಣನೇನಾದರೂ ನನ್ನ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಾಗುವುದು. ಏನಾದರೂ ಸರಿ, ಈ ಪೀಠದಲ್ಲಿ ಕುಳಿತುಕೊಳ್ಳುವಂತರಾಗಿ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವನು. ರಾಜ್ಯ ಕೋಶಾದಿಗಳೆಲ್ಲವನ್ನು ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಕಲ್ಪದಲ್ಲಿ ಲೀನನಾಗಿರುವನು. ಇರಲಿ, ಈತನು ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಇದೇನಿದು? ನನ್ನ ಬುದ್ಧಿಗೆ ಕ್ಷಣಕಾಲ ಅಂಕುರವಿದೆ, ಅಥವಾ ಈ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ಬುದ್ಧಿಗೆ ತೇಜಸ್ಸಿಗೆ ಕಳಂಕವಾಯಿತೆ. ಕ್ಷತ್ರಿಯ ಕುಲಲಾಮನು, ದಾತ್ರೇಯನು, ಆರ್ತನ ಪರಿಪಾಲಕನು, ಅಸಮಾನ ವೈಭವ ವಿಖ್ಯಾತಿಗಳಿಂದ ಸಂತೃಪ್ತನಾದ ನಾನು ಈ ಸಾಮಾನ್ಯ ಗೋಪಾಲನ ಆದರಣೆಯಲ್ಲಿ ಅಸಂಭವ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯೋ ನಿರಂತರ ಪೂರೈತಯತಿ ವಾಸುದೇವಂ. ಸದಾ ನಿನ್ನ ಅಭಯೋ ದೀನಬಂಧು ನಿಗಮಾಗಮಸಿ ದೀನಬಂಧು ನಿಗಮಾಗಮಸಿ ಅಗಣಿತ ಗುಣಗಣ ಹರಿಕುಲ ವರ್ಧನ. ಅಗಣಿತ ಗುಣಗಣ ಹರಿಕುಲ ವರ್ಧನ. ಜಗದ ವ್ಯಾಪಕ ಕೃಷ್ಣ 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 ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪುರಿ ಸಿಂಧು ಶಯನ ಅರವಿಂದ ನಯನ ಪುರಿ ಸದಾ ನಿನ್ನ ಅಭಯೋ ನಿರಂತರ ಪೂರೈತಯತಿ ವಾಸುದೇವಂ. ಸದಾ ನಿನ್ನ ಅಭಯೋ. ಸಾತ್ಯಕಿ, ಅರ್ಜುನ, ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿಯ ನಿನ್ನ ಪ್ರಣಾಸಕ? ಏಕೆ, ಏನಾಯಿತು ಸಾತ್ಯಕಿ? ಅದನ್ನು ಹೇಳಲು ಸಾಧ್ಯವಿಲ್ಲ, ನೀವೇ ನೋಡುವರಾಗಿ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಹಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನೆಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿರುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆ ಎಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಆದರೂ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ?
ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ನಮಗೆ ಅದು ಆನಂದದ ವಿಷಯವೇ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕ್ಕೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಬಂದಿರುವೆನು. ದೇವ ಮಂದಿರಕ್ಕೆ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರ ಸಹಾಯ ದೊರೆಯುವುದು. ನಾನು ಬಂದದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು 4 ವಿಷಯಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ, ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ಅಂಶದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅಳಿಸಿ ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳು. ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ವಿಗಿಸು ಲೋಕದ ಭವಬಂಧನ, ವಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಹುತನಾಗೋ. ಅಜಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಹುತನಾಗೋ. ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಹೇಳಿದ್ರೆ ಅರ್ಜುನ, ಯುಗದ ಪರಿಯಂತರವೂರಿ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗದ ಪರಿಯಂತರವೂರಿ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಅಕ್ಷಿಯ ಹಣಿಸಿ ಮೋಕ್ಷವ ನೀಡಿದ ತಂದೆ, ಭೃಗುಮುನಿ ಧರ್ಮದ ಅಕ್ಷಿಯ ಹಣಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ವಿಗಿಸು ಲೋಕದ ಭವಬಂಧನ, ವಿಗಿಸು ಲೋಕದ ಭವಬಂಧನ.
ಪಾಂಡವರ ಆ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂಧ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ಅಂಧ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ತ್ವರಿತದಿ ಬಂದು ಕಾಯ್ವೆನೆಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ವೆನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವಬಂಧನ. ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಪಾಂಡವರ ಆ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂಧ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ಅಂಧ ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು. ತ್ವರಿತದಿ ಬಂದು ಕಾಯ್ವೆನೆಂದು ಇಂದು ಮೌನವೇ ಜನಾರ್ದನ. ತ್ವರಿತದಿ ಬಂದು ಕಾಯ್ವೆನೆಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವಬಂಧನ. ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ. ಯಾರು? ಧನಂಜಯ, ಯಾವಾಗ ಬಂದೆ? ಎಲ್ಲರೂ ಸೌಖ್ಯವೇ? ಚೆಚೆ, ಈ ಚರಣದಡಿಯಲ್ಲೇಕೆ ಕುಳಿತುಂಡೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದ. ಯಾರು? ನಾನು ಚಂದ್ರಕುಲ ಚಕ್ರೇಶ್ವರ. ಓ ಚೋಳೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವರಮಣ, ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಒಂದು ಬಹಳ ಹೊತ್ತಾಗಿದ್ದರು ಎಚ್ಚರನಾಗದೇ ಇದ್ದ ನೀನು ಈಗ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಭಾಷಣವನ್ನೇ ಆರಂಭಿಸುತ್ತಿರುವೆಯಾ? ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದರಲ್ಲಿ ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಗುರು ಪಾಂಡವರ ಭೀಕರ ಸಂಗ್ರಾಮ ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದದ್ದು. ಏನು ಭಾವ, ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ
ರಾಜರಾಳಿದ ಮರ್ಮ ಬಾಬಾ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಚಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಆಸೆಯೇಕೋ ನಿರಾಸೆ ಬಾವಾ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗ ದುರಿತ ಬೇಗವೋ ಈ ಹಠ ಅಹಸ ಅನುಚಿತ ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಅರ್ಜುನ ಸದೆಯರಲ್ಲಿ ದ್ರೋಹಸಗೆ ಭರತ ಭೂಮಿ ಆಳ ಬಯಸಿ ಸದೆಯರಲ್ಲಿ ದ್ರೋಹ ಬೆಸಗೆ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ತದಿಂದ ಬಂದು ಬಳಗರ ಕದಿಂದ ಮರಣವೋಮ ಮಾಡಬೇಡ ಭ್ರಾಂತನಾಗಿ ತುಳುಕಬೇಡ ಮರಣವೋಮ ಮಾಡಬೇಡ ಭ್ರಾಂತನಾಗಿ ತುಳುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿ ಪಾಪ ದುರಿತ ಬೇಡವೋ ಈ ಹಠ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಹಾಗಾಗಿ ನನ್ನ ಮಾತನ್ನು ಕೇಳು ಬಾವ. ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಿಬ್ಬರು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದರವ ಸಹಾಯನ್ನು ಬೇಡಿಕೊಂಡು ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ. ನೀನು ನಮ್ಮಿಬ್ಬರಿಗೂ ಸಮಾನವನ್ನು ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದವನು ನಾನು. ಆದ್ದರಿಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಪರಮ ಭಾವ, ಮೊದಲು ನೀನು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಅರ್ಜುನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಅಲ್ಲವೇ? ಆತನಿಗೆ ಬೇಕಾದದ್ದನ್ನು ಕೇಳಿ ಪಡೆಯುವ ಅಧಿಕಾರ ಆತನಿಗೆ ಇರುವುದು.
ಎಲ್ಲೋ ಮಾಯಾವಿ. ಹಾ 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 ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು. ಯುದ್ಧ ವಿಮುಖನು ನಿರಾಯುಧನು ಇವನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರವೇನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸು. ಗುರು ಬಲರಾಮರ ಸಹಿತ ಯಾದವ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷದ ಬೆಂಬಲಕ್ಕೆ ಬರಲಿ. ಭಲೆ ಭಲೆ ಭಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡಿವೆ. ನಿನ್ನಿಷ್ಟದಂತೆ ಆಗಲಿ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡಿಬಿಡುವೆನು. ಪರಮಾತ್ಮ ಅರ್ಜುನ, ಭಲೆ ಭಲೆ ಕಪಟನಾಡಕ ಸೂತ್ರಧಾರಿ, ಭಲೆ ಭಕ್ತರ ನೆಚ್ಚರಿಸುವ ಈ ನಿನ್ನ ಕಣ್ತನ್ನೇ ಕಪಟ ಮೋಸವನ್ನು ನಾನೇನು ಅರಿಯದವರೆಂದು ಭಾವಿಸಿವೆಯ? ಪಡಿರೇ ಕಣ್ತನ್ನೆಯ ಕಪಟ ಮೋಸ ಕೃಷ್ಣ. ಭಾವ, ಪಡಿರೇ ಕಣ್ಸನ್ನೆಯ ಕಪಟ ಮೋಸ ಭರತ ಕಣ್ಕಂಡ ಸ್ವಾತಂತ್ರ್ಯ ಪ್ರಾಣ ಸಮರ ಶತ್ರುದೋಹ ಪ್ರಚಂಡ ರಕ್ತೋಡಿಯನರಿಸಿ ಮೃತ್ಯುತೋಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಧರಿಸದಿರೇ ಕೃಷ್ಣ, ರಣದೋ ಆಯುಧವನ್ನು ಧರಿಸದಿರೇ ಪಾಂಡವರನೆಂದು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲುಕಬಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲುಮಮತೆ. ಅದರಲ್ಲಿಯೂ ಈ ಅರ್ಜುನ ನಿನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಈಗ ನಾವೇ ಬೇರೆ ಆದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ನೀನು ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ತೊಟ್ಟಿರುವೆ. ವಚನ ಭ್ರಷ್ಟನಾದಿಯೋ ಜೋಕೆ. ಆಡಿದ ಮಾತನ್ನು ಮಾಡಿದ ಶಪಥವನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮುಂದೆ ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಆಗ ತಿಳಿಯುವುದು. ಈ ನಿನ್ನ ಭಕ್ತನ ಏನು ಅಕ್ಷೋಣಿ ಸೈನ್ಯದ ಬಲಾಬಲಗಳನ್ನು ಆಗಲೇ ನಡೆ ಭಾವ. ಆಯಿತು. ಭಗವಾನ್ ವಾಸುದೇವನು ನನ್ನ ಪ್ರಾಣಬಲ ಸಮಾನನೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಧರೆಗೆ.
ಹರಡಿದ ಕಾಂತಿಯ ಕರುಣದಿ ಧರೆಗೆ ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಪಾಂಡವ ವಿಜಯ ನಂದ ವಿನೋದ. ಪಾಂಡವ ವಿಜಯ ನಂದ ವಿನೋದ. ಹಿಂದೆಮ ಪಾಲಿತ ದೇವನೆನಿಸಿದ. ಹಿಂದೆಮ ಪಾಲಿತ ದೇವನೆನಿಸಿದ. ಕನ್ಯಕೆಯಾಂತ್ಯವು ಪುಣ್ಯೋದಯದಿ. ಧನ್ಯಕೆಯಾಂತ್ಯವು ಪುಣ್ಯೋದಯದಿ. ರಾಧಾರಮಣ ಕೈವಶನ. ರಾಧಾರಮಣ ಕೈವಶನಾದ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ. ಅರ್ಜುನ ಅರ್ಜುನ ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಹರಿತವಾದ ಖಡ್ಗವನ್ನು ಬಿಸಿಟು ವರೆಯನ್ನಾಶ್ರಯಿಸುವ ಮಂದೇವತಿಯಂತೆ ಮುಂದೆ ರಣದುರಂಧರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ದಳವನ್ನು ಕೇಳಿಕೊಳ್ಳದೆ ನಿರಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಪರಮಾತ್ಮ. ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯು ಪಥಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನಿನ್ನ ಈ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಲಿ. ಆಗ ನಾನು ನೋಡುವೆನು, ಜಗತ್ತು ನೋಡುವುದು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ವಿಶ್ರಾಂತಿಯ ಧರ್ಮದ ಅಚ್ಚರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ. ಮಾಧವ ನಿನ್ನಯ ದಯದಿ ಬಂಧುವೆನ ಜಯ ಭಯವಿಲ್ಲದೆ ಜಗದಿ. ಬಂಧುವೆನ ಜಯ ಭಯವಿಲ್ಲದೆ ಜಗದಿ. ಪುರಹರಿ ನಿನ್ನಯ ಕೊಲುಮೆಯ ಬಲದಿ. ಮುರಹರಿ ನಿನ್ನಯ ಕೊಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ. ಕಾತುರವೇತ ಕೋ ವಿಜಯ, ಕಾತುರವೇತ ಕೋ ವಿಜಯ. ಕರದೊಳು ಗಾಂಡೀವ ಹಿಡಿದಿಯೋ ದೃಢದೆ. ಕರದೊಳು ಗಾಂಡೀವ ಹಿಡಿದಿಯೋ ದೃಢದೆ. ಎದೆಗೆಡದಿರು ಜೋಕೆ ಕಡುದಿರ ನೀ ನೆನೆಸೆ. ಎದೆಗೆಡದಿರು ಜೋಕೆ ಕಡುದಿರ ನೀ ನೆನೆಸೆ. ಕಾತುರವೇತ ಕೋ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ ಕೃಷ್ಣ. ಪರಮಾತ್ಮ, ಪಾರ್ಥ,
ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯದ ಎದಿ ನಯನಿ. ಮಾಧವ ನಿನ್ನಯದ ಎದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲೆ ಪೊರೆವೆ. ಅನವರತವು ನಿನ್ನ ಬಿಡದಲೆ ಪೊರೆವೆ. ಮನದನೋ ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇತಗೆ ಇನ್ನು. ಸಾಧಿಸು ಕಾರ್ಯವ ಭಯವೇತಗೆ ಇನ್ನು. ಸಾಧಿಸು ಕಾರ್ಯವ ಭಯವೇತಗೆ ಇನ್ನು. ಕಾತುರವೇತಕು ವಿಜಯ ವಿಜಯ. ವಿಜಯ ಮಾಧವ ವಿಜಯ. ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸಿ. ಧನ್ಯನಾದನು ಪರಮಾತ್ಮ. ಧನ್ಯನಾದೆನು ಹರಿಯೇ ಧನ್ಯನಾದೆನು. ಧನ್ಯನಾದೆನು ಹರಿಯೇ ಧನ್ಯನಾದೆನು. ಧನ್ಯನಾದೆನು ಹರಿಯೇ ಧನ್ಯನಾದೆನು. ಇಂದು ನಿಮ್ಮ ತವ ಕರುಣೆಯ ಬಲದಿ ಪರಮಾತ್ಮ. ಅರ್ಜುನ, ಧನ್ಯನಾದೆನು ನಿಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಪರಿಪರಿಯ ಪರಿಭವದಿಂದ ಧರೆಯಳು ನೊಂದೆ ವಯ್ಯ ನಾವು. ಪರಿಪರಿಯ ಪರಿಭವದಿಂದ ಧರೆಯಳು ನೊಂದೆ ವಯ್ಯ ಸೋಮಿ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ
ಧರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಕಾಣಿರುವೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲ್ಲುವ ತರುವ ನಾವು ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರ